ಹಾಯ್ ಎವ್ರಿವನ್, ಕ್ಲಾಸ್ 12 ಮುಗಿದ ಮೇಲೆ ಬೆಸ್ಟ್ ಸೈನ್ಸ್ ಆಪರ್ಚುನಿಟಿ ಹುಡುಕ್ತಾ ಇದ್ದೀರಾ? ಸ್ಟೇ ಟ್ಯೂನ್ಡ್. ದಿಸ್ ಈಸ್ ಫ್ರಮ್ JDK ಇನ್ಸ್ಟಿಟ್ಯೂಷನ್. ನಮ್ಮ ಚಾನಲ್ನಲ್ಲಿ ನಿಮಗೆ ಈಸಿ ಆ್ಯಂಡ್ ಎಂಜಾಯಬಲ್ ಲರ್ನಿಂಗ್ ಪ್ರೊವೈಡ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ಐಸಾರ್ ಅಡ್ಮಿಷನ್ ನೋಟಿಸ್ 2025 ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಏನೇನು ಕರೆದಿದ್ದಾರೆ ಅಂದರೆ BS ಆ್ಯಂಡ್ ಮಾಸ್ಟರ್ಸ್ ಅಂದರೆ ಇಂಟಿಗ್ರೇಟೆಡ್, ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು BTech ಪ್ರೋಗ್ರಾಮ್ಸ್ನ ಕಾಲ್ ಮಾಡಿದ್ದಾರೆ. ಸೊ ಇದರ ಎಲಿಜಿಬಿಲಿಟಿ ಮತ್ತು ಅಪ್ಲೈ ಎಲ್ಲಿ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೈನ್ಸ್ ಫೀಲ್ಡಲ್ಲಿ ಫ್ಯೂಚರ್ ಬಿಲ್ಡ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ? ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಕಾಡೆಮಿಕ್ಸ್ ಜರ್ನಿನ ಸಪೋರ್ಟ್ ಮಾಡೋದಕ್ಕೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಪ್ರೋಗ್ರಾಮ್ಸ್ ಏನೇನು ಆಫರ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಟೋಟಲಿ ನಿಮಗೆ 5 ಥರ ಪ್ರೋಗ್ರಾಮ್ಸ್ನ ಆಫರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಪ್ರೋಗ್ರಾಮ್ ಬಂದು 5 years ಇನ್ ಬ್ಯಾಚುಲರ್ ಆಫ್ ಸೈನ್ಸ್ ಆ್ಯಂಡ್ ಮಾಸ್ಟರ್, ದಟ್ ಈಸ್ ಎ ಡ್ಯುಯಲ್ ಡಿಗ್ರಿ. ಇದು ಇಂಟಿಗ್ರೇಟೆಡ್ ಕೋರ್ಸ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಪ್ರತಿಯೊಂದು ISR ಇನ್ಸ್ಟಿಟ್ಯೂಷನ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದಾದಮೇಲೆ 5 years ಇನ್ ಇಂಟಿಗ್ರೇಟೆಡ್ ಕೋರ್ಸ್, ದಟ್ ಈಸ್ BS ಆ್ಯಂಡ್ MS ಇನ್ ಕಾಂಪಿಟೇಷನಲ್ ಆ್ಯಂಡ್ ಡೇಟಾ ಸೈನ್ಸ್. ಇದು ಬಂದು ISR ಕೋಲ್ಕತ್ತಾದಲ್ಲಿ ಮಾತ್ರ ಸಿಗ್ತಾ ಹೋಗುತ್ತೆ. ಇದಾದಮೇಲೆ ಎಕನಾಮಿಕ್ ಸೈನ್ಸ್ ಇನ್ ಭೋಪಾಲ್ ಮತ್ತು BTech ಪ್ರೋಗ್ರಾಮ್ ಇನ್ ISR ಭೋಪಾಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು BS ಇನ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಕಲ್ ಸೈನ್ಸ್ ISR ತಿರುಪತಿಯಲ್ಲಿ ಈ ಕೋರ್ಸ್ಗಳನ್ನ ಆಫರ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಪೋರ್ಟಲ್ಸ್ ಆಲ್ರೆಡಿ ಓಪನ್ ಆಗಿದೆ. ಫ್ರಮ್ March 10, 2025 ಇಂದಾನೆ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಇಸ್ April 15th, 2025. ಸೊ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಐಸಾರ್ನ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಈ ಆಪ್ಟಿಟ್ಯೂಡ್ ಟೆಸ್ಟ್ ಮೇಲೆ ನಿಮಗೆ ಅಡ್ಮಿಷನ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ಇದು ಬರೆಯೋದಕ್ಕೆ ಈ ಎಕ್ಸಾಮ್ ಆಪ್ಟಿಟ್ಯೂಡ್ ಟೆಸ್ಟ್ ನೋಡೋದಕ್ಕೆ ಎಲಿಜಿಬಿಲಿಟಿ ಏನೇನು? ಕ್ಯಾಂಡಿಡೇಟ್ ಮಸ್ಟ್ ಬಿ ಪಾಸ್ಡ್ ಕ್ಲಾಸ್ 12 ಪಾಸ್ ಆಗಿರಬೇಕು. ಸೊ ಅವ್ರು ಪ್ರತಿಯೊಬ್ಬ ಸ್ಟೂಡೆಂಟ್ ಯಾವುದಾದ್ರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟ್ರೀಮಿಂದ ಆಗಿರಬೇಕಾಗುತ್ತೆ. ಸೊ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಾ ಬರೆಯೋದಕ್ಕೆ ಅಂದರೆ 23, 24 ಮತ್ತು 25 ಬ್ಯಾಚ್ನವ್ರು ಆಗಿರ್ತೀರಾ. ಅವರು ಪ್ರತಿಯೊಬ್ಬರೂ ಕೂಡ ಮಿನಿಮಮ್ 60% ಆಫ್ ಮಾರ್ಕ್ಸ್ನ ತೊಗೊಂಡಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ SC ST ಮತ್ತು ಫಿಸಿಕಲಿ ಡಿಸಬಿಲಿಟಿ ಇರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಕಟ್ ಆಫ್ ಇದೆ. ಸೊ ದೇ ಆರ್ ಎಲಿಜಿಬಲ್ ಫಾರ್ 55%. ಸೊ ಯಾರ್ಯಾರು ಇಷ್ಟೆಷ್ಟು ಪರ್ಸೆಂಟೇಜ್ ತೆಗೆದಿದ್ರೆ ಅವರೆಲ್ಲರೂ ಕೂಡ ಐಸಾರ್ ಆಪ್ಟಿಟ್ಯೂಡ್ ಟೆಸ್ಟಿಗೆ ಎಲಿಜಿಬಲ್ ಆಗಿರ್ತೀರಾ ಟೆಸ್ಟ್ ತಗೊಳ್ಳೋದಕ್ಕೆ. ಅಪ್ಲಿಕೇಶನ್ ಪ್ರೊಸೀಜರ್. ಅಪ್ಲಿಕೇಶನ್ ಎಲ್ಲಿ ಅಪ್ಲೈ ಮಾಡಬೇಕು? ಸೊ isar.admission.in ನಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಇದರ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದಾಗಿರುತ್ತೆ. ಜೊತೆಗೆ ಫೀಸ್ ಬಂದು 2000 rupees ಆಗಿರುತ್ತೆ. SC ST ಮತ್ತು ಮೈಗ್ರೆಂಟ್ಸ್ ಮತ್ತು ಫಿಸಿಕಲಿ ಡಿಸಬಿಲಿಟಿ ಅವ್ರಿಗೆಲ್ಲರಿಗೂ ಕೂಡ 1000 rupees ಆಗಿರುತ್ತೆ ಫೀ ಬಂದು. ಸೊ ಇದರ ಬಗ್ಗೆ ಕಂಪ್ಲೀಟ್ ಏನು ಬ್ರೌಚರ್ ಏನಿದೆ ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದಾಗಿರುತ್ತೆ. ಸೊ ಇದಾದಮೇಲೆ ಯಾರ್ಯಾರು ಸ್ಕಾಲರ್ಶಿಪ್ಸ್. ಸೊ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಾ ಅವರೆಲ್ಲರೂ ಕೂಡ ಇನ್ಸ್ಪೈರ್ ಫೆಲೋಶಿಪ್ಪಿಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಮಂತ್ಲಿ ನಿಮಗೆ ಸ್ಕಾಲರ್ಶಿಪ್ ಥರ ದುಡ್ಡು ಬರ್ತಾ ಹೋಗಿರುತ್ತೆ. ಸೊ ಅದು ನಿಮಗೆ ಖರ್ಚು ವೆಚ್ಚಗಳನ್ನೆಲ್ಲ ಕೆಲವು ಮಟ್ಟಕ್ಕೆ ಅವರೇ ಅಲ್ಲಿಂದನೇ ಕವರ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ನಿಮಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅಪ್ಲಿಕೇಶನ್ಸ್ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕಿದ್ದರೆ ಸೊ ಅವರ ಮೇಲ್ ID ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಪ್ರತಿದಿನ ವರ್ಕಿಂಗ್ ಡೇಸ್ನಲ್ಲಿ ಮಧ್ಯಾಹ್ನ 2 PM ಇಂದ 5 PM ಮಧ್ಯ ನೀವು ಕಾಲ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ಸ್ ಅಥವಾ ಏನೇ ಒಂದು ನಿಮಗೆ ಡೌಟ್ಸ್ ಇದ್ದರೆ ಕ್ಲಾರಿಫೈ ತೊಗೋಬೋದಾಗುತ್ತೆ. ಇದೇ ರೀತಿ ನಿಮಗೆ ಮೋರ್ ಎಜುಕೇಷನಲ್ ಕಂಟೆಂಟ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ JDK ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಿ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಪ್ರತಿಯೊಂದು ಅಪ್ಡೇಟ್ಸಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ತಪ್ಪದೆ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.